ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಶಾಕ್ಸ್ ಡಿಸೈನರ್ ಯೂಟ್ಯೂಬ್ ಚಾನಲ್. ಹಾಗೆ ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತಿನ ಡಿಸೈನ್ಗಾಗಿ ನಾನು ಸ್ಯಾರಿಗೆ ಮ್ಯಾಚ್ ಆಗೋ ಹಾಗೆ 2 ಕಲರ್ ಸಿಲ್ಕ್ ಥ್ರೆಡ್ಸ್, ಕುಚ್ಚು ಕಟ್ಟಲಿಕ್ಕೋಸ್ಕರ ಜರಿ ಥ್ರೆಡ್, 10 ನಂಬರ್ ಕ್ರೋಶಾ ನೀಡಲ್, ಹಾಗೆ 2 ಟೈಪ್ಸಲ್ಲಿ ಬೀಡ್ಗಳನ್ನು ತಗೊಳ್ತಾ ಇದ್ದೀನಿ. ಡೋನಟ್ ರಿಂಗು ಮತ್ತು ಅದರಲ್ಲಿ ಫಿಕ್ಸ್ ಆಗೋ ಹಾಗೆ ಬರುವಂತಹ ರೌಂಡ್ ಬೀಡ್ಗಳನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ 3mm ಬೀಡನ್ನು ಸಹ ಯೂಸ್ ಮಾಡ್ತಾ ಇದ್ದೀನಿ ನಾನು ಈ ಡಿಸೈನ್ಗಾಗಿ. ಹಾಗೆ ರೆಗ್ಯುಲರಾಗಿ ಯೂಸ್ ಮಾಡೋ ಹಾಗೆ ಕಟ್ಟರ್. ನಾನು ಫಸ್ಟ್ ಸ್ಟೆಪ್ಗಾಗಿ ಸ್ಯಾರಿ ಕಲರಲ್ಲಿ ತೊಗೊಂಡಿರುವ ಥ್ರೆಡ್ಡನ್ನು 6 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಒಂದು ನಾಟ್ ಹಾಕ್ಕೊಂಡ್ಬಿಟ್ಟು ಫಸ್ಟಿಗೆ ಇಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡ ನಂತರ 5 ಚೈನ್ಸ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ನೆಕ್ಸ್ಟ್ ಮತ್ತೆ ನಾನು 5 ಚೈನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. 5 ಚೈನ್ಸ್ ಹಾಕ್ಕೊಂಡು ಅದನ್ನು ಸಹ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಟೂ ಟೈಮ್ಸ್ ಸ್ಟಾರ್ಟಿಂಗ್ ಮಾತ್ರ 2 ಟೈಮ್ಸ್ 5 ಚೈನ್ಸ್ ಹಾಕಿಬಿಟ್ಟು ಲಾಕ್ ಮಾಡ್ಕೊಂಡಿರೋವಂಥದ್ದು. ಈಗ ನಾನು ಈ ಥರ ಥ್ರೆಡ್ನ ಮೇಲೆ ಮಾಡಿಬಿಟ್ಟು ಈ ಥರ ಬೀಡ್ಗಳನ್ನು ನಾನು ತೊಗೊಂಡಿದ್ದೆ ಅಲ್ವಾ, ರಿಂಗ್ ಬೀಡು ಮತ್ತು ರೌಂಡ್ ಬೀಡು, ಇವೆರಡನ್ನೂ ಸೇರಿಸ್ಬಿಟ್ಟು ನಾನಿಲ್ಲಿ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಗೊತ್ತಾಗ್ತಾ ಇದೆ ಅಲ್ವಾ? ಈ ಥರ ಅದ್ರ ರಿಂಗ್ ಬೀಡ್ ಮಧ್ಯ ರೌಂಡ್ ಬೀಡ್ ಬರೋ ಥರ ಹಾಕ್ಬಿಟ್ಟು ಇದು ಎರಡನ್ನೂ ಸೇರಿಸಿ ನಾನು ಇಲ್ಲಿ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಇನ್ಸರ್ಟ್ ಮಾಡಿಕೊಂಡು ಇಲ್ಲಿ ಬೀಡ್ ಲಾಕ್ ಮಾಡಿ ಅದು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಈ ಥರ ಬರುತ್ತೆ. ಇಲ್ಲಿಂದ ಮತ್ತೆ 5 ಚೈನ್ಸ್, ಅದು ಸಹ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಸ್ಟಾರ್ಟಿಂಗಲ್ಲಿ ನಾನು 2 ಟೈಮ್ಸ್ ಮಾಡ್ಕೊಂಡಿದ್ದೆ 5 ಚೈನ್ಸ್ನ, ಇಲ್ಲಿ ನಾನು 3 ಟೈಮ್ಸ್ ಮಾಡ್ಕೊಳ್ತಾ ಇದ್ದೀನಿ. 3, 4, 5 ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. 1, 2, 3, 4, 5 ಇದನ್ನು ಸಹ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಇಲ್ಲಿ 3 ಟೈಮ್ಸ್ 5 ಚೈನ್ಸ್ ಆದ ನಂತರ ಮತ್ತೆ ನಾನು ಇಲ್ಲಿ ಬೀಡನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಈ ಥರ ಇನ್ಸರ್ಟ್ ಮಾಡಿ ಇಲ್ಲಿ ಬೀಡ್ ಲಾಕ್, ಅದನ್ನು ಸಹ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ಲಾಕ್. ನೋಡಿ, ಈ ಥರ ನಾನು ಬೀಡನ್ನು ಹಾಕ್ಕೊಂಡು ಆಗಿದೆ. ಈಗ ಮತ್ತೆ ನಾನು 5 ಚೈನ್ಸ್ನ ಹಾಕ್ಕೊಂಡ್ಬಿಟ್ಟು 3 ಟೈಮ್ಸ್ 5 ಚೈನ್ಸ್ ಹಾಕಿ ಮತ್ತೆ ಬೀಡ್ ಹಾಕ್ತೀನಿ. ಇದೇ ಥರನೇ ಈ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಫಸ್ಟು ಮತ್ತು ಲಾಸ್ಟಲ್ಲಿ ಮಾತ್ರ 5 ಚೈನ್ಸ್ನ 2 ಟೈಮ್ಸ್ ಹಾಕ್ಕೋಬೇಕಾಗುತ್ತೆ. ಹಾಗೆ ನಿಮ್ಗೆ ಅನಿಸಿರ್ಬೋದು, ಇದೇನಪ್ಪ ಇದು ಎಲ್ಲವನ್ನೂ ಈ ಥರ ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೇ ಮಾಡ್ಕೊಂಡಿದ್ದಾರೆ, ಆರ್ಚಿಗೆ ಯು ಶೇಪಲ್ಲಿ ಒಳಗಡೆಗೇ ಲಾಕ್ ಮಾಡ್ಕೋಬೇಕಾಗಿತ್ತಲ್ವಾ ಅಂತ. ಇಲ್ಲ, ಈ ಸ್ಟೆಪ್ಪಲ್ಲಿ ನಾನು ಆರ್ಚ್ಗಳನ್ನು ಈ ರಿಂಗ್ ಬೀಡ್ಗೆ ಮಾಡ್ಕೊಳ್ತಾ ಇದ್ದೀನಿ. ಇದು ರಿಂಗ್ ಬೀಡ್ ಏನು ಬಂದಿದೆ ಅಲ್ವಾ, ಇಲ್ಲಿ ಇದಕ್ಕೇ ಆರ್ಚಸ್ ಬರುತ್ತೆ, ಇಲ್ಲಿ ಕುಚ್ಚು ಬರುತ್ತೆ, ಮಧ್ಯದ 5 ಚೈನ್ಗೆ ಕುಚ್ಚು ಬರುತ್ತೆ. ಹಾಗಾಗಿ ಇಲ್ಲಿ ಮಧ್ಯದಲ್ಲೆಲ್ಲ 5 ಚೈನ್ಸ್ನ 3 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಮತ್ತು ಎಂಡಿಂಗಲ್ಲೂ ಸಹ 2 ಟೈಮ್ಸ್ ನಾನು 5 ಚೈನ್ಸ್ನ ಹಾಕ್ಕೊಂಡ್ಬಿಟ್ಟು ಎಂಡ್ ಮಾಡ್ಕೊಳ್ತೀನಿ. ನೋಡಿ, ಇದು ಸ್ಟೆಪ್ಪು ಕಂಪ್ಲೀಟ್ ಆಗಿದೆ. ಎಂಡಿಂಗಲ್ಲಿ ನಾನು ಆರ್ಚಿಗೆ ಎಂಡ್ ಆಗೋ ಥರ ಇಲ್ಲಿ 2 ಟೈಮ್ಸ್ ಬಂದಿಲ್ಲ 5 ಚೈನ್ಸು, ಒಂದೇ ಸಲ ಬಂದಿದೆ. ಹಾಗಾಗಿ ಅಷ್ಟಕ್ಕೇ ಅಡ್ಜಸ್ಟ್ ಮಾಡಿಬಿಟ್ಟು ಅಲ್ಲಿಗೆ ಎಂಡ್ ಮಾಡ್ಕೊಂಡಿದ್ದೀನಿ. 1-2 ಚೈನ್ಸ್ ಎಕ್ಸ್ಟ್ರಾ ಹಾಕ್ಬಿಟ್ಟು ಲಾಕ್ ಮಾಡ್ಕೊಂಡಿದ್ದೀನಿ. ನಾನು ಈಗ ನೆಕ್ಸ್ಟ್ ಸ್ಟೆಪ್ಗಾಗಿನೂ ಸಹ ಸ್ಯಾರಿ ಕಲರಲ್ಲಿ ನಾನೇನು ಬೇಸ್ ಲೈನ್ಗೆ ತೊಗೊಂಡಿದ್ದೆ ಅಲ್ವಾ, ಅದೇ ಥ್ರೆಡ್ಡಿಂದನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ.
ಆರೆಳೆ ದಾರನ ಒಂದು ನಾಟ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿರುವಂಥದ್ದನ್ನು ನಾನಿಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಇಲ್ಲಿ ಕುಚ್ಚು ಕಟ್ಟಲಿಕ್ಕೋಸ್ಕರ ನಾವೇನು 5 ಚೈನ್ಸ್ ಮಾಡಿದ್ದೀವಿ ಅಲ್ವಾ, ಇದ್ರ ಮೇಲ್ಗಡೆ ಮತ್ತೆ 5 ಚೈನ್ಸ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ 5 ಚೈನ್ ಗ್ಯಾಪಲ್ಲಿ ಕಾಣ್ತಾ ಇದೆ ಅಲ್ವಾ, ನೆಕ್ಸ್ಟ್ 5 ಚೈನ್ ಗ್ಯಾಪ್ ಏನಿದೆ ಅಲ್ವಾ ಅದರೊಳಗಡೆ ನಾನು 2 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. 5 ಚೈನ್ ಗ್ಯಾಪಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶ ಆದ ನಂತರ ಸೂಜಿ ಮೇಲೆ ಈ ಥರ 2 ಸಲ ಡೈರೆಕ್ಟಾಗಿ ಈ ಥರ ದಾರ ಸುತ್ಕೊಂಡ್ಬಿಟ್ಟು ಇದ್ರ ಒಳಗಡೆ ನೋಡಿ ರಿಂಗ್ ಬೀಡ್ ಏನು ಹಾಕ್ಕೊಂಡಿದ್ದೀವಿ ಅಲ್ವಾ, ಇದ್ರ ಒಳಗಡೆಯಿಂದ ಈ ಥರ ಥ್ರೆಡ್ನ ಹಿಂದ್ಗಡೆಯಿಂದ ಥ್ರೆಡ್ನ ಈ ಥರ ತೊಗೊಂಡಾಗ 4 ಲೂಪ್ಸ್ ಆಗುತ್ತೆ. ಅದನ್ನು 2ರಿಂದ 1 2ರಿಂದ 1 ಮತ್ತು 2ರಿಂದ 1 ಈ ಥರ ತೆಗೆದಾಗ ಒಂದು ಟ್ರಿಪಲ್ ಕ್ರೋಶ ರೆಡಿ ಆಗುತ್ತೆ. ಇದೇ ಥರನೇ ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. ಬ್ಯಾಕ್ ಸೈಡಿಂದ ಈ ಥರ ಥ್ರೆಡ್ನ ತಗೊಂಡು 2ರಿಂದ 1 2ರಿಂದ 1 ಮತ್ತು 2ರಿಂದ 1 ಈ ಥರ ಟ್ರಿಪಲ್ ಕ್ರೋಶಗಳನ್ನು ಮಾಡ್ಕೋಬೇಕಾಗತ್ತೆ. ಗೊತ್ತಾಗ್ತಾ ಇದೆ ಅಲ್ವಾ, ಇದ್ರ ಒಳಗಡೆ ಫಿಲ್ ಆಗೋ ಅಷ್ಟು ಟ್ರಿಪಲ್ ಕ್ರೋಶಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಆರ್ಚಲ್ಲಿ ನಾನು 12 ಟ್ರಿಪಲ್ ಕ್ರೋಶಗಳನ್ನು ಮಾಡಿಕೊಂಡು ಫಿಲ್ ಮಾಡ್ಕೊಂಡಿರುವಂತಹದ್ದು. ಒಂದು ಬೀಡ್ ಸುತ್ತಲೂ ಅಂದರೆ ಡೋನಟ್ ರಿಂಗ್ ಏನು ಹಾಕಿದ್ದೀವಿ ಅಲ್ವ ಅದ್ರ ಸುತ್ತ 12 ಟ್ರಿಪಲ್ ಕ್ರೋಶಗಳನ್ನು ಫಿಲ್ ಮಾಡ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಒಳಗೆ 2 ಟೈಮ್ಸ್ ಸಿಂಗಲ್ ಕ್ರೋಶಗಳನ್ನು ಮಾಡಿಕೊಂಡು ನೋಡ್ತಾ ಇರ್ಬೋದು, ಅಲ್ಲಿ 2 ಟೈಮ್ಸ್ ನಾನು ಸಿಂಗಲ್ ಕ್ರೋಶಗಳನ್ನು ಮಾಡ್ತಾ ಇದ್ದೀನಿ. ಸಿಂಗಲ್ ಕ್ರೋಶಗಳನ್ನು ಮಾಡಿಬಿಟ್ಟು ನಾನು ಮತ್ತೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮೇಲೆ ಲಾಕ್ ಆದ ನಂತರ ಮತ್ತೆ ಇಲ್ಲಿ ಕುಚ್ಚುಗಳು ಬರೋದ್ರಿಂದ ಅಲ್ಲಿ ಮತ್ತೆ ನಾನು 5 ಚೈನ್ಸ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ. 5 ಚೈನ್ಸ್ನ ಹಾಕಿಬಿಟ್ಟು ಮತ್ತೆ ಈ ಕಡೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಆರ್ಚ್ ಬಂದಿದೆ. ಇದಾದ ನಂತರ ಇಲ್ಲಿ 5 ಚೈನ್ ಒಳಗೆ 2 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡಿದ್ದೀನಿ. ಲಾಕ್ ಮೇಲೆ ಲಾಕ್, ಆಮೇಲೆ 5 ಚೈನ್ಸ್ ಮೇಲೆ 5 ಚೈನ್ಸ್ ಹಾಕಿ ಈ ಕಡೆ ಲಾಕ್ ಮೇಲೆ ಲಾಕ್. ಅದಾದ ನಂತರ ಮತ್ತೆ ಸ್ಟಾರ್ಟಿಂಗ್ ಯಾವ ಥರ ಮಾಡ್ಕೊಂಡಿದ್ವು ಅದೇ ಥರನೇ ಮತ್ತೆ ಈ 5 ಚೈನ್ ಗ್ಯಾಪ್ ಒಳಗೆ 2 ಟೈಮ್ಸ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ ಸೀದಾ ಈ ಥರ ಸೂಜಿ ಮೇಲೆ 2 ಟೈಮ್ಸ್ ದಾರ ಸುತ್ಕೊಳ್ತಾ ಇದ್ದೀನಿ. ಈ ಬೀಡ್ ಬ್ಯಾಕ್ ಸೈಡಿಂದ ಥ್ರೆಡ್ನ ತೊಗೊಂಡು 2ರಿಂದ 1 2ರಿಂದ 1 ಮತ್ತು 2ರಿಂದ 1 ಈ ಥರ ಮಾಡ್ಕೊಂಡಾಗ ಟ್ರಿಪಲ್ ಕ್ರೋಶ ರೆಡಿ ಆಗುತ್ತೆ. ಅದ್ರ ಪಕ್ಕದಲ್ಲೇ ಮತ್ತೆ ನಾನು ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ಮತ್ತೆ ಅದ್ರ ಪಕ್ಕದಲ್ಲಿ ಮತ್ತೆ ಒಂದು ಟ್ರಿಪಲ್ ಕ್ರೋಶಗಳನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. 2ರಿಂದ 1 2ರಿಂದ 1 2ರಿಂದ 1 ಈ ಥರ 3 ಟೈಮ್ಸ್ ತೊಗೊಂಡಾಗ ಟ್ರಿಪಲ್ ಕ್ರೋಶ ರೆಡಿ ಆಗುತ್ತೆ. ಅದೇ ಥರನೇ ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡೆ ಬೀಡ್ ಮಧ್ಯದಿಂದ ಈ ಥರ ಹೋಗ್ಬಿಟ್ಟು ಬ್ಯಾಕ್ ಸೈಡಿಂದ ಥ್ರೆಡ್ನ ತೊಗೊಂಡಾಗ 4 ಲೂಪ್ಸ್ ಆಗುತ್ತೆ. ಅದನ್ನು 2ರಿಂದ 1 2ರಿಂದ 1 ಮತ್ತು 2ರಿಂದ 1 ಈ ಥರ ಮಾಡಿದಾಗ ಟ್ರಿಪಲ್ ಕ್ರೋಶ ರೆಡಿ ಆಗುತ್ತೆ. ಇದೇ ಥರನೇ ಸೇಮ್ 12 ಟ್ರಿಪಲ್ ಕ್ರೋಶಗಳನ್ನು ಮಾಡ್ಕೊಳ್ತೀನಿ. ಮತ್ತು 5 ಚೈನಲ್ಲಿ 2 ಟೈಮ್ಸ್ ಲಾಕ್ ಮಾಡ್ತೀನಿ. ಲಾಕ್ ಮೇಲೆ ಲಾಕ್ ಮತ್ತು 5 ಚೈನ್ಸ್ ಇದೇ ಥರನೇ ಸ್ಟೆಪ್ನ ಕಂಪ್ಲೀಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ ಈ ಸ್ಟೆಪ್ಪನ್ನು ಕಂಪ್ಲೀಟ್ ಆಗಿದೆ. ಬೀಡಿನ ಸುತ್ತಲೂ ಆರ್ಚಸ್ ಕ್ರಿಯೇಟ್ ಮಾಡಿರೋವಂಥದ್ದು ಟ್ರಿಪಲ್ ಕ್ರೋಶದಿಂದ ಮಾಡಿರೋವಂಥ ಆರ್ಚಸ್ ಇದು. ಕಂಪ್ಲೀಟ್ ಆದಮೇಲೆ ನಾನು ಇಲ್ಲಿ ಎಕ್ಸ್ಟ್ರಾ 2 ಚೈನ್ಸ್ ಹಾಕಿಬಿಟ್ಟು ಲಾಕ್ ಮಾಡ್ಕೊಂಡಿರೋವಂಥದ್ದು. ಈಗ ನೆಕ್ಸ್ಟ್ ಸ್ಟೆಪ್ ಯಾವ ಥರ ಹಾಕೋದು ಅನ್ನೋದನ್ನು ತೋರಿಸ್ತೀನಿ ಬನ್ನಿ.
ಇಲ್ಲಿ ನಾನು ಬಾರ್ಡರ್ ಮೆರೂನ್ ಕಲರ್ ಇರೋದ್ರಿಂದ ಮೆರೂನ್ ಕಲರಲ್ಲಿ ನೆಕ್ಸ್ಟ್ ಸ್ಟೆಪ್ಗಾಗಿ ನಾನು ಆರೆಳೆ ದಾರನ ರೆಡಿ ಮಾಡ್ಕೊಂಡಿರೋವಂಥದ್ದು. ಅದನ್ನು ನಾನು ಸ್ಟಾರ್ಟಿಂಗಲ್ಲಿ ಒಂದು ನಾಟ್ನ ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಇದೇನು ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಉಳಿದಿರುತ್ತಲ್ವ ಅದನ್ನೆಲ್ಲ ಲಾಸ್ಟಿಗೆ ಫಿನಿಶಿಂಗ್ ಕೊಟ್ಕೋಬೇಕಾಗುತ್ತೆ. ಇಲ್ಲಿ ಲಾಕ್ ಮಾಡ್ಕೊಂಬಿಟ್ಟು ಇಲ್ಲಿ ಕುಚ್ಚು ಬರೋವಂಥ ಪ್ಲೇಸ್ ಅಲ್ವಾ, ಇಲ್ಲಿಗೆ ನಾನು ಸಿಂಗಲ್ ಕ್ರೋಶಗಳನ್ನು ಮಾಡ್ಕೊಳ್ತೀನಿ. ಇಲ್ಲಿ ಚೈನ್ಗಳನ್ನು ಬೇಕಾದರೂ ಹಾಕ್ಕೋಬೋದು, ಬಟ್ ಎಲ್ಲದೂ ನೀಟಾಗಿ ಒಂದೇ ಸಲಿಗೆ ಎಲ್ಲದನ್ನು ಸೇರಿಸಿ ಒಂದ್ಸಲಿ ಕುಚ್ಚು ಹಾಕ್ಕೊಂಡ್ರೆ ನೀಟಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ನಾನು 2 ಸ್ಟೆಪ್ಪಲ್ಲಿ ಹಾಕಿರುವಂಥ ಚೈನ್ಸ್ ಏನಿದೆ ಅಲ್ವಾ ಎರಡನ್ನೂ ಸೇರಿಸ್ಬಿಟ್ಟು ಸಿಂಗಲ್ ಕ್ರೋಶಗಳನ್ನು ಫಿಲ್ ಮಾಡ್ಕೊಳ್ತೀನಿ. ನೋಡ್ತಿರ್ಬೋದು, ಇದಕ್ಕೆ ನಾವು ಕುಚ್ಚು ಹಾಕ್ಕೊಂಡಾಗ ನೀಟಾಗಿ ಒಂದೇ ಸ್ಟೆಪ್ಪಿಗೆ ನೀಟಾಗಿ ಕುಚ್ಚು ಬಂದ್ಬಿಡುತ್ತೆ. ಅಲ್ಲಿಂದ ನಾನಿಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡಿ ಇಲ್ಲಿಂದ ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಇಲ್ಲಿ ಫಸ್ಟ್ ಹೋಲ್ ಏನು ಕಾಣುತ್ತೆ, ಆರ್ಚ್ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಫಸ್ಟ್ ಹೋಲ್ ಇಲ್ಲಿ ಕಾಣುತ್ತೆ ನೋಡಿ, ಆ ಹೋಲ್ಗೆ ನಾನು ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶ ಆದ ನಂತರ ನಾನು ಇದೇನು 3 mm ಬೀಡ್ಸ್ ತೊಗೊಂಡಿದ್ದೆ ಅಲ್ವಾ, ಆ ಬೀಡನ್ನು ನಾನು ಇಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಒಂದು ಬೀಡನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಹೋಲಲ್ಲಿ ಮತ್ತೆ ಡಬಲ್ ಕ್ರೋಶ. ಈ ಥರ ಬರುತ್ತೆ. ಪ್ರತಿಯೊಂದು ಹೋಲ್ಗೂ ಒಂದು ಬೀಡ್ ಹಾಕಬೇಕು. ನೆಕ್ಸ್ಟ್ ಹೋಲಲ್ಲಿ ಡಬಲ್ ಕ್ರೋಶ. ಎವ್ರಿ ಹೋಲ್ಗೂ ಒಂದೊಂದರಂತೆ ಬೀಡ್ ಹಾಕ್ತಾ ಹಾಕ್ತಾ ಡಬಲ್ ಕ್ರೋಶಗಳನ್ನು ಹಾಕಿ ಫಿಲ್ ಮಾಡಬೇಕಾಗುತ್ತೆ. ಇದು ನೋಡಿ, ಎವ್ರಿ ಹೋಲ್ಗೂ ಒಂದೊಂದು ಬೀಡ್ ಆ್ಯಡ್ ಮಾಡ್ತಾ ಮಾಡ್ತಾ ಡಬಲ್ ಕ್ರೋಶಗಳನ್ನು ಮಾಡ್ಕೊಂಡು ಬಂದಿದ್ದೀನಿ. ಒಂದು ಆರ್ಚಿಗೆ ನನಗೆ 11 ಬೀಡ್ಗಳು ಬಂದಿದೆ. 11 ಬೀಡ್ಸ್ ಬಂದಿದೆ. ಲಾಸ್ಟಲ್ಲಿ ಇಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಒಂದು ಆರ್ಚ್ ರೆಡಿಯಾಗಿದೆ. ಈಗ ಇಲ್ಲಿ ನೆಕ್ಸ್ಟ್ ಇದೇ ಪ್ರೊಸೀಜರಲ್ಲೇ ಈ ಥರ ಹಿಂಗೆ ಕುಚ್ಚು ಬರೋ ಕಡೆ ಎಲ್ಲ ನಾನು ಸಿಂಗಲ್ ಕ್ರೋಶಗಳನ್ನು ಹಾಕ್ಕೊಂಡು ಫಿಲ್ ಮಾಡ್ಕೊಂಡಿದ್ದೀನೋ ಅದೇ ಥರನೇ ನಾನಿಲ್ಲಿ ಮತ್ತೆ ಸಿಂಗಲ್ ಕ್ರೋಶಗಳನ್ನು ಹಾಕ್ಕೊಂಡು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡಿ ಡೈರೆಕ್ಟಾಗಿ ಇಲ್ಲಿಂದನೇ ಸೂಜಿ ಮೇಲೆ ದಾರ ಸುತ್ತಕೊಂಡು ಫಸ್ಟ್ ಹೋಲ್ ಏನಿದೆ ಅಲ್ವಾ, ಆರ್ಚಲ್ಲಿ ಫಸ್ಟ್ ಹೋಲ್ಗೆ ನಾನು ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಮತ್ತೆ ಸೇಮ್ ಅದೇ ಪ್ರೊಸೀಜರಲ್ಲೇ ಎವ್ರಿ ಹೋಲ್ಗೂ ಒಂದೊಂದು ಬೀಡ್ಗಳನ್ನು ಆ್ಯಡ್ ಮಾಡ್ತಾ ಡಬಲ್ ಕ್ರೋಶಗಳನ್ನು ಮಾಡ್ಕೊಳ್ತೀನಿ. ಒಂದು ಬೀಡನ್ನು ಆ್ಯಡ್ ಮಾಡಿದೆ, ಅಲ್ಲಿಂದ ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು. ನೆಕ್ಸ್ಟ್ ಹೋಲ್ ಏನಿದೆ ಅಲ್ವಾ, ಆ ಹೋಲಲ್ಲಿ ಡಬಲ್ ಕ್ರೋಶ. ಮತ್ತೆ ನಾನೊಂದು ಸ್ವಲ್ಪ ಥ್ರೆಡ್ನ ಮೇಲೆ ಮಾಡಿ ಬೀಡನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಬೀಡ್ ಆ್ಯಡ್ ಮಾಡಿ ಅಲ್ಲಿಂದ ಸೂಜಿ ಮೇಲೆ ಡೈರೆಕ್ಟಾಗಿ ದಾರ ಸುತ್ತಕೊಂಡು ನೆಕ್ಸ್ಟ್ ಹೋಲಲ್ಲಿ ಮತ್ತೆ ಡಬಲ್ ಕ್ರೋಶ. ನಾನು ಎವ್ರಿ ಹೋಲ್ಗೂ ಬೀಡ್ ಆ್ಯಡ್ ಮಾಡೋದು, ಡಬಲ್ ಕ್ರೋಶ ಮಾಡ್ಕೊಳ್ಳೋದು, ಇದೇ ಥರನೇ ಪ್ರೊಸೀಜರ್ನ ಕಂಟಿನ್ಯೂ ಮಾಡಿಕೊಂಡು ಮಧ್ಯದಲ್ಲಿ ಕುಚ್ಚು ಬರೋ ಕಡೆ ಈ ಥರ ಸಿಂಗಲ್ ಕ್ರೋಶಗಳನ್ನು ಹಾಕ್ಕೊಂಡು ಮತ್ತು ನೆಕ್ಸ್ಟ್ ಆರ್ಚಿಗಾಗಿ ಇದೇ ಥರನೇ ಬೀಡು ವಿತ್ ಡಬಲ್ ಕ್ರೋಶಗಳನ್ನು ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ತೀನಿ ಈ ಸ್ಟೆಪ್ನ ನಾನು. ಈ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಯಾವ ಥರ ಕಾಣುತ್ತೆ ಲುಕ್ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಆರ್ಚಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ಕುಚ್ಚುಗಳನ್ನು ಹಾಕಿದ್ರೆ
ಫುಲ್ ಸ್ಯಾರಿ ಕುಚ್ಚು ರೆಡಿ ಆಗುತ್ತೆ. ನಾನು ಇಲ್ಲೆಲ್ಲ ಈಗ 140 ಎಳೆ ದಾರ ತೊಗೊಂಡ್ಬಿಟ್ಟು ನಾನು ಕುಚ್ಚುಗಳನ್ನು ಹಾಕ್ತೀನಿ. ಲೈಟ್ ಪಿಂಕಲ್ಲಿ ಒಂದು, ಮೆರೂನಲ್ಲಿ ಒಂದು, ಆ ಕಾಂಬಿನೇಷನಲ್ಲಿ ಕುಚ್ಚುಗಳನ್ನು ಹಾಕ್ಕೊಳ್ತೀನಿ. ಇಲ್ಲಿಗೆ ಹಾಕ್ಬಿಟ್ಟು ಫೈನಲ್ ಲುಕ್ ಯಾವ ಥರ ಕಾಣುತ್ತೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಫೈನಲ್ ಲುಕ್ ಈ ಥರ ರೆಡಿಯಾಗಿದೆ ಸ್ಯಾರಿ. ಈ ಡಿಸೈನ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.